ಇವತ್ತಿನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ 2 ಟಾಪಿಕ್ಸ್ ಗಳ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ 2027 ನಲ್ಲಿ ನಡೆಯುತ್ತಿರುವಂತಹ ಒಂದು ಪೀಕ್ ಕೋಲ್ ಎಫೆಕ್ಟ್ ಅಂತ ಏನ್ ಹೇಳ್ತೀವಿ, ಇದನ್ನ ವಿಶ್ವ ತಡೆಯೋದಕ್ಕೆ ಸಾಧ್ಯನಾ? ಇದಾದ್ಮೇಲೆ 1700 ಪಂಪ್ ಅಂಡ್ ಡಂಪ್ ಸ್ಕ್ಯಾಮ್ ಬಗ್ಗೆ ನಾವು ಮಾತಾಡೋಣ. ಹೌದು, ಭಾರತ್ ಗ್ಲೋಬಲ್ ಡೆವಲಪರ್ಸ್ ಅಂತ ಏನ್ ಹೇಳ್ತೀವಿ, ಇದನ್ನ ಇಗ್ನೋರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮೆಲ್ರಿಗೂ ಝರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಎಪಿಸೋಡ್ಗೆ ಸ್ವಾಗತ. ದೊಡ್ಡ ಹಣಕಾಸಿನ ವಿಷಯಗಳನ್ನ ನಾನ್ ನಿಮ್ಗೆ ಸಿಂಪ್ಲಿಫೈ ಮಾಡಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಡಿಸೆಂಬರ್ 27 ಶುಕ್ರವಾರ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳ್ಬೋದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲೇ ಅವೈಲೇಬಲ್ ಇದೆ. ಬನ್ನಿ ಫೈನಾನ್ಷಿಯಲ್ ಮಾರುಕಟ್ಟೆಯ ಒಂದು ವಿಷಯವನ್ನ ಡಿಸ್ಕಸ್ ಮಾಡೋಣ. ಇವತ್ತು ನಾವು ಪೀಕ್ ಕೋಲ್ ಬಗ್ಗೆ ಮಾತಾಡೋಣ. 2024ರ ತುಂಬಾ ಮುಖ್ಯವಾದ ಟಾಪಿಕ್, ಹಾಗೆ ಕಾಂಟ್ರವರ್ಸಿ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ನಾನ್ ನಿಮ್ಗೆ ಎನರ್ಜಿ ಕತೆ ಬಗ್ಗೆ ಹೇಳ್ತೀನಿ. ಗ್ಲೋಬಲ್ ಕೋಲ್ ಮಾರ್ಕೆಟ್ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂದ್ರೆ IEA ಅಂತ ಹೇಳ್ತೀವಿ. ಇದು ತನ್ನ ಒಂದು ಕೋಲ್ ರಿಪೋರ್ಟ್ 2024 ಅಲ್ಲಿ ಬಂದಿರುವಂತಹ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತು. ಇದರಿಂದ ನಮ್ಗೆ ಅರ್ಥ ಆಗಿದ್ದೇನ್ ಗೊತ್ತಾ, ಇದು ಸಂಪೂರ್ಣವಾಗಿ ಕಡಿಮೆ ಆಗ್ತಿದೆ ಅಂತ ಯಾರೆಲ್ಲ ಯೋಚನೆ ಮಾಡ್ತಿದ್ದಾರೆ ಅವ್ರಿಗೊಂದು ರಿಯಾಲಿಟಿ ಚೆಕ್ ಅನ್ನ ಕೊಡ್ತಾ ಇದೆ. ಲೆಟ್ಸ್ ಲುಕ್ ಅಟ್ ದಿ ಮೇನ್ ನಂಬರ್ ಫಸ್ಟ್. ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾವು ಜಾಗತಿಕ ಕೋಲ್ ಬೇಡಿಕೆನ ಹೇಳ್ತಿದೀವಿ ಅಂತಂದ್ರೆ 2024ರಲ್ಲಿ 8.77 ಬಿಲಿಯನ್ ಟನ್ ಅನ್ನ ತಲುಪಿತ್ತು. ಇಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಏನ್ ಗೊತ್ತಾ, ಇದು ಕೇವಲ ನಂಬರ್ಸ್ ಮಾತ್ರ ಅಲ್ಲ, ಆದ್ರೆ IEA ತನ್ನ ಒಂದು ನರೇಟಿವ್ ಸಬ್ಜೆಕ್ಟ್ ಏನಿದೆ ಅದನ್ನ ಕ್ಲಿಯರ್ ಆಗಿ ಡ್ರಾಮೆಟಿಕಲಿ ಚೇಂಜ್ ಮಾಡಿದೆ. ಕಳೆದ ವರ್ಷ ನಾವು ರಿಪೋರ್ಟ್ ಅನ್ನ ನೋಡಿದ್ರೆ 2023ರಲ್ಲಿ ಅದು ಪೀಕ್ ಕೋಲ್ ಅಂತ ಕಾನ್ಫಿಡೆನ್ಸ್ಲಿ ಪ್ರೆಡಿಕ್ಟ್ ಮಾಡ್ತಿದ್ರು. ಆದ್ರೆ ರಿನ್ಯೂವಬಲ್ ಎನರ್ಜಿ ಜಾಗತಿಕ ಕೋಲ್ ಕನ್ಸಪ್ಷನ್ ಅನ್ನ ನಾವು ನೋಡಿದಾಗ ಡೌನ್ವರ್ಡ್ ಟ್ರಾಜೆಕ್ಟರಿಗೆ ತಳ್ಳತ್ತೆ. ಅಂದ್ರೆ ಇವ್ರು ಹೇಳ್ತಿರೋದೇನು, 2027ರವರೆಗೂ ಕೂಡ ಒಂದು ಗ್ರೋತ್ ಫೋರ್ಕಾಸ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಇವರು ಕ್ಲಿಯರ್ ಆಗಿ ಮಾಡ್ತಾ ಇದ್ದಾರೆ. ಎನರ್ಜಿ ಜರ್ನಲಿಸ್ಟ್ ಹಾವಿಯರ್ ಬ್ಲಾಸ್ ಒಂದು ಗಮನ ಸೆಳೆಯೋ ತರ ಒಂದು ಪಾಯಿಂಟ್ ಅನ್ನ ಹೇಳಿದ್ರು. 2026ರ ಒಂದು ಫೋರ್ಕಾಸ್ಟ್ ಅಂತಂದ್ರೆ ಲಾಸ್ಟ್ ಇಯರ್ ಏನಾದ್ರೂ ನಾವು ಒಂದು ರಿಪೋರ್ಟ್ ನ ತಗೊಂಡಿದ್ದೀವಿ ಮತ್ತೆ ಲೇಟೆಸ್ಟ್ ಫೋರ್ಕಾಸ್ಟ್ ಬಗ್ಗೆ ಇರುವಂತಹ ಒಂದು ನಡುವೆ ಡಿಫರೆನ್ಸ್ ಅನ್ನ ನೋಡಿದ್ರೆ 503 ಮಿಲಿಯನ್ ಟನ್ ಅಷ್ಟು ವ್ಯತ್ಯಾಸ ಇದೆ ಅಂತ. ಚೈನಾದ ಪಾತ್ರ ಈ ಒಂದು ಬೆಳವಣಿಗೆ ಹಿಂದೆ ಒಂದು ದೊಡ್ಡ ರೋಲ್ ಇದೆ ಅಂತಾನೆ ಹೇಳ್ಬೋದು. ಚೈನಾ ಜಗತ್ತಿನ ಉಳಿದ ಭಾಗವನ್ನ ನೋಡಿದ್ರೆ ಕಾಯಿಲ್ ಬಳಕೆ ಏನಿದೆ ಅದನ್ನ 30% ಹೆಚ್ಚು ಕಾಯಿಲ್ ಅನ್ನೇ ಬಳಸಿ ಆಕರ್ಷಣೆ ಮಾಡ್ತಿದೆ. ಆದ್ರೆ ಚೈನಾ ಮತ್ತೆ ಕಾಯಿಲ್ ನಡುವಿನ ಇರುವಂತಹ ಒಂದು ಸಂಬಂಧ ಕೂಡ ತುಂಬಾ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. 2021ರಿಂದ ಅವರ ಒಂದು ವಿದ್ಯುತ್ ಬೇಡಿಕೆನ ನಾವು ನೋಡಿದಾಗ GDP-ಗಿಂತ ತುಂಬಾ ವೇಗವಾಗಿ ಬೆಳೀತಿದೆ. ಇದು ತುಂಬಾ ವಿಶಿಷ್ಟ ಅನ್ನೋದಂತೂ ಸತ್ಯನೇ. ದ ಮೇನ್ ರೀಸನ್ ಫಾರ್ ದಿಸ್ ಗ್ರೋತ್ AI ಮತ್ತು ಡೇಟಾ ಸೆಂಟರ್ಸ್, ಎಲೆಕ್ಟ್ರಿಕ್ ವೆಹಿಕಲ್ EV, ಮ್ಯಾನುಫ್ಯಾಕ್ಚರಿಂಗ್, ಕ್ಲೀನ್ ಎನರ್ಜಿ ಪ್ರೊಡಕ್ಷನ್. ಒಂದು ಪ್ರಮುಖ ವಿಷಯ ಇದೆ ಏನ್ ಗೊತ್ತಾ, ಚೈನಾ ತಮ್ಮ ಕಾಯಿಲ್ ಉತ್ಪಾದನೆಯನ್ನ ಹೆಚ್ಚಿಸ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ಗುಣಮಟ್ಟ ಕೂಡ ಕಡಿಮೆ ಆಗಿದೆ ಅಂತ. ಅದೇ ರೀತಿ ಇಡೀ ವಿದ್ಯುತ್ ಉತ್ಪಾದನೆಗೆ ಚೈನಾ ಏನಾದ್ರೂ ಹೆಚ್ಚು ಕಾಯಿಲ್ ನ ಬಳಸ್ತಿದೆ ಅಂತಂದ್ರೆ ಇದರಿಂದ ಬರುವಂತಹ ಬೇಡಿಕೆ ಆಗಿರ್ಬೋದು ಮತ್ತೆ ಉಳಿತಾಯ ಆಗಿರ್ಬೋದು, ಇದ್ರ ಮೇಲೆ ದೊಡ್ಡ ಪರಿಣಾಮನೇ ಬೀಳತ್ತೆ. ಪೂರೈಕೆ ಮತ್ತೆ ವ್ಯಾಪಾರ ಕಾಯಿಲ್ ಆಗಿರುವಂತಹ ಈ ಒಂದು ವ್ಯಾಪಾರನ ನಾವು ನೋಡಿದ್ವಿ ಅಂತಂದ್ರೆ ದೊಡ್ಡ ಬದಲಾವಣೆಗಳು ನಮ್ಮ ಕಣ್ಣಿಗೆ ಕಾಣುತ್ತೆ. ಚೈನಾ, ಇಂಡಿಯಾ ಮತ್ತೆ ಇಂಡೋನೇಷಿಯಾ ಈ 3 ದೊಡ್ಡ ಉತ್ಪಾದಕರು ಯಾರೆಲ್ಲ ಇದ್ದಾರೆ 2024ರಲ್ಲಿ ಒಂದು ರೆಕಾರ್ಡ್ ಲೆವೆಲ್ ಅನ್ನೇ ತಲುಪಿದ್ರು. ಎಸ್ಪೆಷಲಿ ಇಂಡೋನೇಷಿಯಾ ಈ ವರ್ಷ 500 ಮಿಲಿಯನ್ ಟನ್ ಕಾಯಿಲ್ ಅನ್ನ ಎಕ್ಸ್ಪೋರ್ಟ್ ಮಾಡೋದ್ರ ಮೂಲಕ ಒಂದು ದೊಡ್ಡ ಸಾಧನೆನೇ ಮಾಡಿದೆ. ಇನ್ನು ರಷ್ಯಾ ಮತ್ತೆ ಯುಕ್ರೇನ್ ನಡುವೆ ನಡೆದಂತಹ ದೊಡ್ಡ ಯುದ್ಧದಿಂದ ಈ ಒಂದು ಕಾಯಿಲ್ ಟ್ರೇಡ್ ಅನ್ನ ಏಷ್ಯಾಗೆ ಡೈವರ್ಟ್ ಮಾಡಲಾಯಿತು. 2022ರಲ್ಲಿ ಅವರ ಒಂದು 66% ಕಾಯಿಲ್ ಏಷ್ಯಾ ಕಡೆ ಹೋಗ್ತಿದ್ರೆ ಈಗ ಅದು 84%ಗೆ ತಲುಪಿದೆ ಗೊತ್ತಾ. ಆದ್ರೆ ಸಮಸ್ಯೆ ಇದೆ, ರಷ್ಯಾ ತಮ್ಮ ಪೂರೈಕೆಯನ್ನ ಪಶ್ಚಿಮದಿಂದ ಪೂರ್ವಕ್ಕೆ ಬದಲಾಯಿಸಬೇಕಾದ್ರೆ ಒಂದು ಮೂಲ ಸೌಕರ್ಯಕ್ಕೆ ಬೇಕಾಗಿರುವಂತಹ ಎಲ್ಲ ತೊಂದರೆಗಳನ್ನು ಸಹ ಅವರು ಎದುರಿಸ್ತಿದ್ದಾರೆ. ಇನ್ನು ಇಂಡಿಯಾದ ಕತೆ ಯಾವ ರೀತಿ ಇದೆ ಅಂತ ನೋಡೋಣ. ಇಂಡಿಯಾ ಆಲ್ಸೋ ಹ್ಯಾಸ್ ಅ ರಿಮಾರ್ಕಬಲ್ ಸ್ಟೋರಿ. ಅವರು ಕಾಯಿಲ್ ಬೇಡಿಕೆನ ಮಾಡಬೇಕಾದ್ರೆ ಪ್ರತಿ ವರ್ಷ 8% ಜಾಸ್ತಿ ಆಗ್ತಿದೆ. ಆದ್ರೆ ಅದೇ ಸಮಯದಲ್ಲಿ ನಾವು ನೋಡಿದಾಗ 500 ಗಿಗಾವಾಟ್ ರಿನ್ಯೂವಬಲ್ ಎನರ್ಜಿ ಸಾಮರ್ಥ್ಯವನ್ನ 2030ರ ಒಳಗೆ ಇದನ್ನ ಹೊಂದಿಸಲೇಬೇಕು ಅಂತ ವಿಶ್ವದ ಒಂದು ದೊಡ್ಡ ಆಂಬಿಷಿಯಸ್ ಪ್ರೋಗ್ರಾಮ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇದ್ರ ಜೊತೆಗೆ 50 ಗಿಗಾವಾಟ್ ಅಂತ ಒಂದು ಹೊಸ ಕಾಯಿಲ್ ಸಾಮರ್ಥ್ಯವನ್ನ ನಾವು ರೂಪಿಸಬೇಕು ಅಂತ ಒಂದು ದೊಡ್ಡ ಸ್ಟೆಪ್ನೇ ತಗೊಳ್ತಿದ್ದಾರೆ. ಇದು ನಮ್ಗೆ ಹೆಡ್ಜಿಂಗ್ ಯೋರ್ ಬೆಟ್ಸ್ ಅನ್ನೋದು ಕಾಣಿಸ್ತಾನೆ ಇದೆ.
ಇದನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಕನ್ಕ್ಲೂಷನ್ ಏನಂತ ಅನ್ಸುತ್ತೆ ಗೊತ್ತಾ? ಇನ್ಸ್ಟೆಡ್ ಆಫ್ ಡೈಯಿಂಗ್ ಔಟ್, ದ ಕಾಯಿಲ್ ಇಸ್ ಲೈಕ್ಲಿ ಟು ಗ್ರೋ ಫಾರ್ ಅ ಫ್ಯೂ ಮೋರ್ ಇಯರ್ಸ್ ಅಂತ ಅನ್ಸುತ್ತೆ. ಹಾಗೇನೆ ಕಾಯಿಲ್ ಲಾಜಿಸ್ಟಿಕ್ಸ್ ಮತ್ತೆ ಎನರ್ಜಿ ಟ್ರಾನ್ಸಿಷನ್ಸ್ ಕೂಡ ನೋಡೋಣ. ಲಾಜಿಸ್ಟಿಕ್ಸ್ ಮತ್ತೆ ಇಂಡಿಯಾದ ಯೋಜನೆನ ನಾವು ನೋಡಿದಾಗ ಇಂಡಿಯಾ ಕೋಲ್ ಟ್ರಾನ್ಸ್ಪೋರ್ಟ್ ಅನ್ನ ರೈಲ್ವೇಸ್ ಮೂಲಕ ಮಾಡುತ್ತೆ. 64% ಇಂದ 75% ವರೆಗೂ ಕೂಡ ತಲುಪಿದೆ ಅಂತ ಹೇಳ್ಬೋದು. 2030 ಒಳಗೆ ಈ ಒಂದು ಯೋಜನೆ ಸಹ ಇನ್ನೂ ಕೂಡ ಜಾಸ್ತಿ ಆಗತ್ತೆ. ಇದಕ್ಕಾಗಿ 38 ಪ್ರಯಾರಿಟಿ ರೈಲ್ವೆ ಪ್ರಾಜೆಕ್ಟ್ಸ್ ಸಹ ಮಾಡಬೇಕು ಅಂತ ತಯಾರಿಯಲ್ಲಿದ್ದಾರೆ. ಇದನ್ನೆಲ್ಲ ನಾವು ನೋಡ್ತಿದೀವಿ ಅಂತಂದ್ರೆ ಇದ್ರ ಹಿಂದೆ ಇರುವಂತಹ ಒಂದು ಮಹತ್ವವಾದ ಕಾರಣ ಏನು? ಇಂಡಿಯಾದ ಒಂದು ಕಾಯಿಲ್ ಗಣಿ ಪ್ರದೇಶಗಳು ಏನೆಲ್ಲ ಇದೆ, ಇದು ಒಂದು ಸೆಂಟರ್ ಅಂತ ಹೇಳ್ಬೋದು. ಆದ್ರೆ ದ ಯೂಸ್ ಆಫ್ ಕಾಯಿಲ್ ಈಸ್ ವೈಡ್ ಸ್ಪ್ರೆಡ್ ಅಕ್ರಾಸ್ ದಿ ಕಂಟ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. ಇನ್ನೊಂದು ಪ್ರಮುಖ ಬೆಳವಣಿಗೆ ಏನ್ ಗೊತ್ತಾ? ಇಂಡಿಯಾ ಬ್ಯಾಟರಿ ಸ್ಟೋರೇಜ್ ಅಂತ ಬಂದಾಗ ಈ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದೆ ಅಂತಾನೆ ಹೇಳ್ಬೋದು. ಬ್ಯಾಟರಿ ಕಾಸ್ಟ್ 2021 ರಲ್ಲಿ $450 kWh ಇತ್ತು. ಇದನ್ನ ನಾವು ಕಿಲೋ ವಾಟ್ ಅವರ್ ಅಂತ ಹೇಳ್ತೀವಿ. ಈಗ $200 kWh ಆಗಿ ಕುಸಿದೋಗಿದೆ. ಈಗಾಗಲೇ 16 GWh ಒಂದು ಗ್ರೈಡ್ ಸ್ಕೇಲ್ ಬ್ಯಾಟರಿ ಅಂತ ಏನಿದೆ ಇದರ ಒಂದು ಸ್ಟೋರೇಜ್ಗೆನೆ ಟೆಂಡರ್ನ ಕೊಟ್ಟಿದ್ದು. 211 ಅಂದ್ರೆ ಮೆಗಾವಾಟ್ ಅವರ್ ಅಲ್ಲೂ ಕೂಡ ಒಂದು ರೆಸ್ಪಾನ್ಸ್ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು. ಇದನ್ನ ಒಂದು ರಿನ್ಯೂವಬಲ್ ಎನರ್ಜಿ ಅಂತ ನಾವ್ ಏನ್ ಕರಿತೀವಿ ಅದರ ಸಾಮರ್ಥ್ಯವನ್ನ ನಿರ್ವಹಿಸಬೇಕು ಅಂತ ಒಂದು ಗೇಮ್ ಚೇಂಜರ್ ಆಗಿ ಬದಲಾವಣೆ ಆಗುವಂತ ಚಾನ್ಸಸ್ ಖಂಡಿತವಾಗ್ಲೂ ಇದೆ. ಗ್ಲೋಬಲ್ ಕಾಯಿಲ್ ಡಿಮ್ಯಾಂಡ್ ಇದನ್ನ ನಾವು ನೋಡಿದಾಗ IEA ಪ್ರಕಾರ ಈ ಜಾಗತಿಕ ಕಾಯಿಲ್ ಬೇಡಿಕೆ ಏನಿದೆ 2027 ಒಳಗೆ ಏನಿಲ್ಲ ಅಂದ್ರೂ ಕೂಡ 8.87 ಬಿಲಿಯನ್ ಟನ್ಗಳಷ್ಟು ತಲುಪ್ತಾ ಇದೆ. ಚೈನಾದ ಒಂದು ಹವಾಮಾನದ ಬದಲಾವಣೆ ಅಂದ್ರೆ ಕ್ಲೈಮೇಟ್ ಚೇಂಜ್ ನ ನಾವು ನೋಡಿದಾಗ 282 ಮಿಲಿಯನ್ ಟನ್ ಅಷ್ಟು ಒಂದು ಕಾಯಿಲ್ ಬೇಡಿಕೆಯನ್ನ ಮೇಲ್ವಿಗಳಿಸಿದ್ರು, ಅಂದ್ರೆ ಜಾಸ್ತಿ ಬಂತು ಅಂತ ಅರ್ಥ. ಇದು ದೊಡ್ಡ ಒಂದು ಅನಿಶ್ಚಿತೆಯನ್ನ ತರುವಂತಹ ಸಾಧ್ಯತೆನೂ ಕೂಡ ಇದೆ. ಡಿಫರೆನ್ಸಸ್ ಹಿಂದೆ ಮುಂದೆ ಹೋಗುವಂತಹ ಚಾನ್ಸಸ್ ಕಾಣ್ತಿದೆ ಅಂತ ಅರ್ಥ. ಇನ್ನು ನಾವು ರೀಜನಲ್ ಡಿಫರೆನ್ಸಸ್ ಅನ್ನ ನೋಡ್ತಿದೀವಿ ಅಂತಂದ್ರೆ ಯಾವುದೇ ಒಂದು ಬೇರೆ ಬೇರೆ ಪ್ರದೇಶಗಳಾಗ್ಬೋದು ಅವರು ಬಳಸುವಂತಹ ಒಂದು ಕಾಯಿಲ್ ಬಳಕೆ ಏನಿದೆ ಇದರಲ್ಲಿ ಒಂದು ದೊಡ್ಡ ವ್ಯತ್ಯಾಸನೇ ಕಾಣ್ತಿದೆ. EU ಮತ್ತೆ US ನಲ್ಲಿ ನಾವು ನೋಡಿದಾಗ ಕಾಯಿಲ್ ಬಳಕೆ ಏನಿದೆ ಇದರಲ್ಲೂ ಸಹ ಒಂದು ಸ್ಟ್ರಕ್ಚರ್ ಡಿಕ್ಲೈನ್ ಕಾಣ್ತಿದೆ. ಇನ್ನು EU ಈ ವರ್ಷ 12% ಕಡಿಮೆ ಆಗತ್ತೆ, ಹಾಗೆ US ಸುಮಾರು 5% ಕಡಿಮೆ ಆಗುವಂತಹ ಚಾನ್ಸಸ್ ಕೂಡ ಕಾಣ್ತಾ ಇದೆ. ಆದ್ರೆ ಎಮರ್ಜಿಂಗ್ ಏಷ್ಯಾ ಹೀಗಂತೂ ಇಲ್ಲ. ಏಷ್ಯನ್ ಕಂಟ್ರೀಸ್ ಅಂತ ನಾವು ಏನೆಲ್ಲ ಕರಿತೀವಿ, ಇಂಡೋನೇಷ್ಯಾ ಆಗಿರ್ಬೋದು, ವಿಯೆಟ್ನಾಂ ಮತ್ತೆ ಮುಂತಾದ ದೇಶಗಳು 2027 ತನಕ ಪ್ರತಿ ವರ್ಷ 5% ಕಾಯಿಲ್ ಬೇಡಿಕೆಯನ್ನ ವೃದ್ಧಿ ಮಾಡಬಹುದು ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಎನರ್ಜಿ ಟ್ರಾನ್ಸಿಷನ್ ಅ ಕನ್ಫ್ಯೂಸಿಂಗ್ ಪಾತ್ ಅನ್ನೋದು ಇಲ್ಲಂತೂ ನಮಗೆ ಸ್ಪಷ್ಟವಾಗಿ ಕಾಣ್ತಿದೆ. ಎನರ್ಜಿ ಟ್ರಾನ್ಸಿಷನ್ ಅಂದ್ಕೊಳ್ತಿದ್ದ ಹಾಗೆ ಒಂದು ಸುಗಮ ಮತ್ತು ಸರಳ ಮಾರ್ಗವನ್ನು ಕೂಡ ಇಲ್ಲಿ ಬಂದಿಲ್ಲ ಅನ್ನೋದು ನಮ್ಗೆ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಿದೆ ಅಲ್ವಾ? ಇನ್ನು OECD ಕಂಟ್ರೀಸ್ ಗಳನ್ನ ನಾವು ನೋಡಿದಾಗ ಕಾಯಿಲ್ ಬಳಕೆ ಮಾಡ್ತಿರೋದು ಕೂಡ ಪೀಕ್ ನಿಂದ 10ರಷ್ಟು ಕುಸಿದಿದೆ ಅನ್ನೋದು ಕೂಡ ಈ ರಿಪೋರ್ಟ್ ಅಲ್ಲಿ ಕಾಣುತ್ತೆ. ಆದ್ರೆ ಎಮರ್ಜಿಂಗ್ ಎಕನಾಮೀಸ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಎನರ್ಜಿ ಸೆಕ್ಯೂರಿಟಿ ಮತ್ತೆ ಎನ್ವೈರನ್ಮೆಂಟಲ್ ಗೋಲ್ಸ್ ಅಂತ ನೋಡಿದಾಗ ಎಲ್ಲೂ ಸಹ ಈಕ್ವಲ್ ಆಗಿ ಅಚೀವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಕಷ್ಟಪಡ್ತಿದ್ದಾರೆ. ಚೀನಾ ಇತ್ತೀಚೆಗಷ್ಟೇ ರೀಸೆಂಟ್ ಡೇಸ್ ಅಲ್ಲಿ ನಾವು ನೋಡಿದಾಗ 220 ಗಿಗಾವಾಟ್ ಕೋಲ್ ಫೈರ್ಡ್ ಪವರ್ ಕೆಪಾಸಿಟಿಗೆ ಒಂದು ಅನುಮೋದನೆ ಕೊಡ್ತು. ಆದ್ರೆ ಅದೇ ಸಮಯದಲ್ಲಿ ಏನಾಯ್ತು ಗೊತ್ತಾ? ರಿನ್ಯೂವಬಲ್ ಎನರ್ಜಿ ಡಿಪ್ಲಾಯ್ಮೆಂಟ್ ಅಂದ್ರೆ ಇಡೀ ಜಗತ್ತಿಗೆ ಒಂದು ಫೋರ್ಕಾಸ್ಟ್ ಅನ್ನ ಅವರು ತೋರಿಸಿದ್ರು. ಇದು ಎನರ್ಜಿ ಟ್ರಾನ್ಸಿಷನ್ಸ್ ಅಲ್ಲಿ ಎಷ್ಟು ಮೆಸ್ಸಿ ಆಗಿದೆ ಮತ್ತೆ ಕಾಂಟ್ರಾಡಿಕ್ಷನ್ಸ್ ನ ತುಂಬಿದೆ ಅನ್ನೋದನ್ನು ಕೂಡ ಎತ್ತಿ ತೋರಿಸ್ತಾ ಇತ್ತು. 2024 ಒಂದು ಕಾಯಿಲ್ ಕಥೆನ ನಾನು ನಿಮ್ಗೆ ಏನ್ ಹೇಳ್ದೆ, ಇದು ಕೇವಲ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತ್ರ ಅಲ್ಲ. ದೀಸ್ ಆರ್ ಸಪರೇಟ್ ರೀಜನಲ್ ಏರಿಯಾಸ್. ಎನರ್ಜಿ ನೀಡ್ಸ್ ಆಗಿರ್ಬೋದು, ಎನ್ವೈರನ್ಮೆಂಟಲ್ ಗೋಲ್ಸ್ ಹಾಗೆ ಸಮತೋಲನ ಸಾಧಿಸಬೇಕಾದ್ರೆ ಇವರು ಯಾವ ರೀತಿ ಕಷ್ಟ ಪಡ್ತಿದ್ದಾರೆ ಅನ್ನೋದು ಒಂದು ರಿಯಾಲಿಟಿ ಕತೆ. ಮುಂದಿನ ಕಥೆಯಲ್ಲಿ ಪಂಪ್ ಅಂಡ್ ಡಂಪ್ ಅಂದ್ರೆ ಭಾರತ್ ಗ್ಲೋಬಲ್ ಡೆವಲಪರ್ಸ್ ಅಂತ ನಾವು ಏನನ್ನ ಕರಿತೀವಿ ಅವರು ಮ್ಯಾನಿಪುಲೇಷನ್ಸ್ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. 2024 ಅತ್ಯಂತ ದೊಡ್ಡ ಮಾರ್ಕೆಟ್ ಮ್ಯಾನಿಪುಲೇಷನ್ ಏನಾಗಿದೆ ಈ ಒಂದು ಪ್ರಕರಣನ ಕೊಟ್ಟಿದೆ. ಅಂದ್ರೆ ಭಾರತ್ ಗ್ಲೋಬಲ್ ಡೆವಲಪರ್ಸ್ BGDL ಏನಂತ ಹೇಳ್ತೀವಿ ಇದ್ರ ಬಗ್ಗೆ ಬಂದಿರುವಂತಹ ಪ್ರಸ್ತಾಪ ಅಂತಾನೆ ಹೇಳ್ಬೋದು. ಬೇಸಿಕಲಿ ವಾಟ್ ಹ್ಯಾಪನ್ ಟು ದಿಸ್ ಇನ್ಸಿಡೆಂಟ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. 16 ಅಂದ್ರೆ ಪ್ರತಿ ಷೇರು ಮಾರುಕಟ್ಟೆಯ ಒಂದು ಕಂಪನಿ ಏನಿರುತ್ತೆ 2023 ನವೆಂಬರ್ ನಲ್ಲಿ ಸಿಕ್ಕಾಕೊಂಡಂತಹ ಸ್ಕ್ಯಾಮ್ ಇದು 1700ಕ್ಕೆ ಏರಿತು. ಅಂದ್ರೆ 105 ಪಟ್ಟು ಜಾಸ್ತಿ ಆಗಿದೆ. ಕಂಪನಿ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋಣ. ಈ ಕಂಪನಿಯನ್ನ ಮೊದಲಿಗೆ ನಾವು ನೋಡಿದಾಗ 1992 ನಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಒಂದು ಪರ್ಫೆಕ್ಟ್ ವೀವರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಾನೆ ಕರೀಲಾಗ್ತಿತ್ತು. ನಂತರ ಇದನ್ನ ಭಾರತ್ ಗ್ಲೋಬಲ್ ಡೆವಲಪರ್ಸ್ ಅಂತಾನೂ ಕೂಡ ರೀನೇಮ್ ಮಾಡಿದ್ರು. 2023 ಡಿಸೆಂಬರ್ ನಲ್ಲಿ ನಾವು ನೋಡಿದಾಗ ಕಂಪನಿಯ ಮ್ಯಾನೇಜ್ಮೆಂಟ್ ಏನಿದೆ ಇದು ಸಂಪೂರ್ಣವಾಗಿ ಬದಲಾಗೋಯ್ತು ಗೊತ್ತಾ. ಆಡಿಟರ್ ಆಗಿರ್ಬೋದು, ಡೈರೆಕ್ಟರ್ ಮತ್ತೆ
ಮತ್ತೆ CFO ಅಂತ ನಾವ್ ಏನ್ ಕರಿತೀವಿ 2023 ಡಿಸೆಂಬರ್ 4 ಎಲ್ಲರೂ ಕೂಡ ರಿಸೈನ್ ಮಾಡಿದ್ರು. ಹೊಸ 5 ಡೈರೆಕ್ಟರ್ಸ್ ಅನ್ನ ನೇರವಾಗಿ ನೇಮಕ ಮಾಡಲಾಯಿತು. ಹಾಗಿದ್ರೆ ಮಾರ್ಕೆಟ್ ಮ್ಯಾನಿಪುಲೇಷನ್ ಹೇಗಾಯ್ತು ನೋಡಿ. BGDL ತಕ್ಷಣನೇ ಏನ್ ಮಾಡಿದ್ರು ಗೊತ್ತಾ, ಪ್ರೆಫರೆನ್ಷಿಯಲ್ ಅಲಾಟ್ಮೆಂಟ್ ಅಂತ ನಾವ್ ಏನ್ ಹೇಳ್ತೀವಿ, ಅಂದ್ರೆ ದ ಶೇರ್ ಅಲಾಟ್ಮೆಂಟ್ ಪ್ರಾಸೆಸ್ ವಾಸ್ ಇನಿಷಿಯೇಟೆಡ್ ಬೈ ದೀಸ್ ಪೀಪಲ್. ಇದ್ದಕ್ಕಿದ್ದ ಹಾಗೆ 2024 ಏಪ್ರಿಲ್ 31 ನಾವು ನೋಡಿದಾಗ ಜನರಿಗೆ 10 ರೇಟ್ಸ್ ಅಲ್ಲಿ ಅಂದ್ರೆ 9.72 crores ಶೇರ್ಸ್ ಅನ್ನ ಹಂಚಿಕೆ ಮಾಡಿದ್ರು. ಹಾಗೇನೆ 2024 ಆಗಸ್ಟ್ ನೋಡಿದಾಗ 10 ಜನರಿಗೆ 210 ರೇಟ್ಸ್ ಅಲ್ಲಿ 35 ಲಕ್ಷ ಶೇರ್ಸ್ ಅನ್ನು ಕೂಡ ಹಂಚಿಕೆ ಮಾಡಿದ್ರು. ಈಗ ಈ 41 ಜನರು ಕಂಪನಿಯಲ್ಲಿ ಏನ್ ಮಾಡ್ತಿದ್ದಾರೆ, 99.5% ಶೇರ್ ಗಳನ್ನ ತಮ್ಮ ಹಸ್ತದಲ್ಲಿ ಹೊಂದ್ಕೊಂಡಿದ್ದಾರೆ. ಹಾಗೇನೆ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ನಂಬರ್ಸ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ 2024 ಸೆಪ್ಟೆಂಬರ್ ನಲ್ಲಿ ಏನಾಯ್ತು ಗೊತ್ತಾ, 10,129ರಿಂದ ಡಿಸೆಂಬರ್ ನಲ್ಲಿ 44,976 ವರೆಗೂ ಕೂಡ ಏರೋಯ್ತು. ಸಾಮಾನ್ಯವಾಗಿ ಹಂಚಿಕೆದಾರರಿಗೆ ಏನೂ ಲಾಭ ಬರಲಿಲ್ಲ. ಇವೆಲ್ಲನೂ ಕೂಡ ಸರಿಯಾದ ಒಂದು ಫಿಕ್ಸ್ಡ್ ಅಸೆಟ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಇದ್ಯಾವುದೂ ಕೂಡ ಇಲ್ಲದೆ ಸಂಭವಿಸಿರುವಂತಹ ಸಿಚುವೇಶನ್ ಅಂತ ಹೇಳ್ಬೋದು. ಆ ಫ್ಲರಿ ಆಫ್ ನ್ಯೂ ಸ್ಲೋಗನ್ಸ್ 2024 ಅಕ್ಟೋಬರ್ ನಲ್ಲಿ ನಾವು ನೋಡಿದಾಗ ಲಾಕ್ ಇನ್ ಪೀರಿಯಡ್ ಸಹ ಮುಗ್ದೋಗತ್ತೆ. BGDL ಒಂದು ದೊಡ್ಡ ಘೋಷಣೆಯನ್ನೇ ಅನೌನ್ಸ್ ಮಾಡಿದ್ರು ಗೊತ್ತಾ. ಏರೋಸ್ಪೇಸ್ ಮತ್ತೆ ಮೈನಿಂಗ್ ನಲ್ಲಿ ಹೊಸ ಸಬ್ಸಿಡೀಸ್ ಕೂಡ ಸ್ಥಾಪನೆ ಮಾಡಿದ್ರು. 300 crore ಮಕೇನ್ ಇಂದ, 120 crore ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ, ಹಾಗೆ 650 crore ಟಾಟಾ ಮತ್ತೆ 251 crore ದುಬೈ ಸಬ್ಸಿಡೀಸ್ ಇಂದ ಎಲ್ಲಾ ಆದೇಶಗಳಿಂದನೂ ಕೂಡ ಈ ಒಂದು ಪ್ರಚಾರ ಬಂದಿದೆ. ಸೆಬಿ ಎಷ್ಟಾಗುತ್ತೋ ಅಷ್ಟು ಕೂಡ ಡೀಪ್ ಆದ ಇನ್ವೆಸ್ಟಿಗೇಷನ್ ಮಾಡಿ ಬಹಳಷ್ಟು ಘೋಷಣೆಗಳ ಆದ್ಮೇಲೆ ಈಗ ಬಂದಿರೋದೆಲ್ಲನೂ ಕೂಡ ಸುಳ್ಳು ಅಂತ ಪತ್ತೆ ಮಾಡ್ತು. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಂದ್ರೂ ಕೂಡ BGDL ಕೇವಲ 155 ಕೋಟಿ ಮೌಲ್ಯದ ಒಂದು ಸಾಮಾನ್ಯ ನಿರ್ಮಾಣ ಏನಿದೆ ಇದನ್ನ ಮಾರಾಟ ಮಾಡ್ತಿದ್ರು. ಇನ್ನಷ್ಟು ದೊಡ್ಡ ಯೋಜನೆಗಳಂತೂ ಕೂಡ ಏನೂ ಇಲ್ಲಿರ್ಲಿಲ್ಲ. ಶೇರಿಂಗ್ ಓವರ್ ಲಂಚ್ ಈ ಡಂಪ್ ಗಳನ್ನ ನಾವು ನೋಡಿದಾಗ 13 ಪ್ರೆಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಅಂತ ಏನ್ ಹೇಳ್ತೀವಿ, ಈ ಒಂದು ಸ್ಟಾಕ್ ದರದ ಏರಿಕೆಯನ್ನ ಬಳಸಿಕೊಂಡು 21.17 ಲಕ್ಷ ಶೇರ್ಸ್ ಗಳನ್ನು ಕೂಡ ಮಾರಾಟ ಮಾಡಿದ್ರು. ಸುಮಾರು 272 ಕೋಟಿ ಲಾಭವನ್ನ ಗಳಿಸಿದ್ರು ಗೊತ್ತಾ. ಮಹದೇವ್ ಮನುಭಾಯ್ ಮಕ್ವಾನಾ ಅನ್ನೋರು ಕೂಡ ಈ ಒಂದು ಇನ್ಸಿಡೆಂಟ್ ಅಲ್ಲಿ 70 ಕೋಟಿ ಲಾಭವನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ನಾವು BGDL ಬ್ಯಾಂಕ್ ಖಾತೆಗಳನ್ನ ನೋಡಿದಾಗ ಆಥರೈಸ್ಡ್ ಸಿಗ್ನೇಟರಿ ಸಹ ಆಗಿದ್ದಾರೆ ಗೊತ್ತಾ. ಸೆಬಿ ಕ್ರಮನ ನಾವು ನೋಡಿದ್ವಿ ಅಂತಂದ್ರೆ 2024 ಡಿಸೆಂಬರ್ 23 ಸೆಬಿ ಈ ಕೇಸ್ ಮೇಲೆ ತೀಕ್ಷ್ಣವಾಗಿ ಕ್ರಮವನ್ನ ಕೈಗೊಂಡಿದೆ. ಟ್ರೇಡಿಂಗ್ ಅನ್ನ ಸ್ಟ್ರಿಕ್ಟ್ ಆಗಿ ನಿಷೇಧ ಮಾಡಲಾಯಿತು. 272 ಕೋಟಿ ಇಲ್ಲಿಗಲ್ ಪ್ರಾಫಿಟ್ಸ್ ವಶಕ್ಕೆ ತೆಗೆದುಕೊಂಡ್ರು. ಅದಾದ್ಮೇಲೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಶೇರ್ ಹೋಲ್ಡರ್ಸ್ ಹಾಗೆ ಕಂಪನಿಗೂ ಕೂಡ ಒಂದು ಕ್ಯಾಪಿಟಲ್ ಮಾರ್ಕೆಟ್ಗೆ ಪ್ರವೇಶ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ನಿರ್ಬಂಧ ಮಾಡಿದ್ರು. ಈ 47 ಜನರಿಂದ 15 ದಿನಗಳ ಒಳಗೆ ಎಲ್ಲಾ ಆಸ್ತಿಗಳ ವ್ಯವಹಾರ ಏನಿದೆ ಅದನ್ನ ನೀವು ವಾಪಸ್ ಕೊಡಬೇಕು ಅಂತ ಸ್ಟ್ರಿಕ್ಟ್ ಆದ ಒಂದು ಸೂಚನೆ ಸಹ ಕೊಡಲಾಯಿತು. ಬೋನಸ್ ಇಶ್ಯೂ ಮತ್ತೆ ಸ್ಟಾಕ್ ಸ್ಪ್ಲಿಟ್, ಇನ್ವೆಸ್ಟರ್ ಫ್ರಾಡ್ ಅನ್ನು ನಾವು ನೋಡಿದಾಗ BGDL ನ 18 ಶೇರ್ಸ್ ಫಾರ್ 1 ಶೇರ್ ಅಂದ್ರೆ ಬೋನಸ್ ಘೋಷಣೆಯನ್ನ ಮಾಡಿ 2024 ಒಂದು ಡಿಸೆಂಬರ್ 26ಕ್ಕೆ ರೆಕಾರ್ಡ್ ಡೇಟ್ ಅಂತ ಏನ್ ಕರಿತೀವಿ ಅದನ್ನ ಅವ್ರಿಗೆ ಕೊಟ್ರು. ಇದು ನಿಜವಾಗ್ಲೂ ಕೂಡ ಒಂದು ಫ್ರೀ ಶೇರ್ಸ್ ಆಗಿರ್ಲಿಲ್ಲ. ಆದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಗಳು ಯಾರೆಲ್ಲ ಇದ್ದಾರೆ ಅವರು ಇದನ್ನ ಮತ್ತೆ ವಾಪಸ್ ಮರುಕಟ್ಟು ಮಾಡಬೇಕು ಅಂತಂದ್ರೆ ಅಥವಾ ಸೆಬಿ ಈ ಸಮಯಕ್ಕೆ ನೀವು ಕೊಡಬೇಕು ಅಂತಂದ್ರೆ ಮೋಸ ಆಗೋದನ್ನ ತಡಿಬಹುದಾಯ್ತು. ಇದರಿಂದ ಕಲ್ತಂತಹ ಪಾಠಗಳಾದ್ರೂ ಏನು, ಇಂತಹ ಪ್ರಕರಣಗಳು ಏನಿರುತ್ತೆ ಡ್ಯೂ ಡೆಲಿಜೆನ್ಸ್ ಖಂಡಿತವಾಗೂ ನಡೀತಾನೆ ಇರುತ್ತೆ. ಇದರ ಮಹತ್ವವನ್ನ ಒತ್ತಿ ಹೇಳ್ತಿದೆ ಅಂದ್ರೆ ನಮ್ಮಂತಹ ಕಾಮನ್ ಪಬ್ಲಿಕ್ ವಿ ಹ್ಯಾವ್ ಟು ಬಿ ರಿಯಲಿ ಕೇರ್ಫುಲ್ ಅಬೌಟ್ ದಿಸ್ ಅಂತ. ಇಂತಹ ಒಂದು ಇನ್ಸಿಡೆಂಟ್ ನಮ್ಮ ಲೈಫ್ ಅಲ್ಲಿ ನಡಿಬಾರ್ದು ಅಂತಂದ್ರೆ ನಾವು ಯಾವ ರೀತಿ ಕ್ರಮನ ತಗೊಳ್ಬಹುದು. ಯಾವಾಗ್ಲೂ ನಾವ್ ಏನಾದ್ರೂ ಒಂದು ಸ್ಟಾಕ್ ನ ಪರ್ಚೇಸ್ ಮಾಡ್ತಿದೀವಿ ಅಂತಂದ್ರೆ ಫಸ್ಟ್ ಫೈನಾನ್ಷಿಯಲ್ ರಿಪೋರ್ಟ್ ಅನ್ನ ಚೆಕ್ ಮಾಡಬೇಕು. ಅದಾದ್ಮೇಲೆ ಈ ಒಂದು ಹಿನ್ನೆಲೆಯಲ್ಲಿ ಆಗಿರುವಂತಹ ನಿರಂತರವಾಗಿ ಈ ಕಂಪನಿಯಲ್ಲಿ ರೇಟ್ಸ್ ಗಳು ಯಾವ ರೀತಿ ಇನ್ಕ್ರೀಸ್ ಆಗಿದೆ ಅನ್ನೋದು ಕೂಡ ನೋಡ್ಬೇಕು. ಅಂದ್ರೆ ಕಂಟಿನ್ಯೂಸ್ ಪ್ರೈಸ್ ಇನ್ಕ್ರೀಸ್ ಸ್ಟ್ರಾಟಜಿನ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಹಾಗೇನೆ ಸುಳ್ಳು ಘೋಷಣೆಗಳು ಏನಾದ್ರೂ ಮಾಡಿದಾರ ಅಂತಾನೂ ಕೂಡ ನೀವು ಗುರುತಿಸಬೇಕು. ಐಡೆಂಟಿಫೈ ಫಾಲ್ಸ್ ಡಿಕ್ಲರೇಷನ್ಸ್, ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ ಜೊತೆ ಯಾರು ಸಹ ಫ್ರಾಡ್ ಮಾಡುವಂತಹ ನೆಸೆಸಿಟಿನೇ ಇರೋದಿಲ್ಲ. ಇವತ್ತಿನ ಟಿಡ್ಬಿಟ್ಸ್ ನಂಬರ್ 1, ಇಂಡಿಗೋ ಹೊಸ ವಿಮಾನಗಳು. ಈಗ ಇಂಡಿಯಾದ ಅತಿ ದೊಡ್ಡ ವಿಮಾನ ಕಂಪನಿಯಲ್ಲಿ ಒಂದಾದ ಇಂಡಿಗೋ ಏನಿದೆ 427 ವಿಮಾನಗಳ ಒಂದು ಫ್ಲೀಟ್ ಅಂದ್ರೆ ಅಂತಾರಾಷ್ಟ್ರೀಯ ಪ್ರಯಾಣದ ಬೇಡಿಕೆ ಹೆಚ್ಚಾಗಿದೆ ಅಂತ ಇದರ ಒಂದು 6 ಬೋಯಿಂಗ್ 787 ಪ್ಲೇನ್ಸ್ ಅನ್ನ ವೆಟ್ ಲೀಸ್ ಮಾಡ್ತಿದೆ. ಇದ್ರ ಹಿಂದೆ 2023 ಏಪ್ರಿಲ್ ನಲ್ಲಿ ನಾವು ನೋಡಿದಾಗ ಇಂಡಿಗೋ 30 ಏರ್ಬಸ್ A350 ಅಂತ ನಾವ್ ಏನ್ ಕರಿತೀವಿ ಈ ಒಂದು ವಿಮಾನಗಳ ಆರ್ಡರ್ ನೀಡಿತ್ತು. ಇದರ ಒಂದು ವಿತರಣೆನ ನಾವು ನೋಡಿದಾಗ 2027ರಲ್ಲಿ ಸ್ಟಾರ್ಟ್ ಆಗ್ತಾ ಇದೆ.
ನಂಬರ್ 2, ಕಾಟನ್ ಅಸೋಸಿಯೇಷನ್ ಆ್ಯಪ್. ಇಂಡಿಯಾ CAI ಅಂತ ನಾವೇನು ಕರಿತೀವಿ, ಇಟ್ ಕೀಪ್ಸ್ ಕ್ರೈಯಿಂಗ್. ಅಂದರೆ CAI 2025 ಹಾಗೂ 26ರ ಬಡ್ಜೆಟ್ನಲ್ಲಿ ನಾವು ನೋಡಿದಾಗ 500 ಕೋಟಿ ಅನುದಾನವನ್ನು ಅಂದರೆ ಡ್ರಿಪ್ ಇರಿಗೇಷನ್ ಪ್ರಚಾರಕ್ಕಾಗಿಯೇ ಕೇಳ್ಕೊಂಡಿದೆ. ಈ ಒಂದು ಸ್ಕೀಮಿಂದ ರೇನ್ ಫಿಡ್ ರೀಜನ್ಸ್ನಲ್ಲಿ ಏನಾಗ್ತಿದೆ ಗೊತ್ತಾ, ಒಂದು ಈಲ್ಡ್ಸನ್ನು ಜಾಸ್ತಿ ಮಾಡಬೇಕು ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಈ ಪ್ರದೇಶಗಳನ್ನೆಲ್ಲ ನಾವು ನೋಡಿದಾಗ ಇಂಡಿಯಾಸ್ ಕಾಟನ್ ಪ್ರೊಡಕ್ಷನ್ ಏನಿಲ್ಲ ಅಂದ್ರೂ ಕೂಡ 67% ಕೊಡ್ತಿದೆ. ಆದರೆ ನೀರಿನ ಕೊರತೆಯಿಂದ ಎಲ್ಲ ಪ್ರದೇಶಗಳು ಇದಕ್ಕೆ ತುತ್ತಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. ನಂಬರ್ 3, ಪ್ರೀಪೇಡ್ ವಾಲೆಟ್ಸ್ ಇಳಿಕೆಯಾಗ್ತಿದೆ. ಅಂದರೆ 2024ರಲ್ಲಿ ಏನಾಗಿತ್ತು ಗೊತ್ತಾ, ಈ ಪ್ರೀಪೇಡ್ ವಾಲೆಟ್ಸ್ ಅಂತ ಏನು ಹೇಳ್ತೀವಿ, ಇದರ ಒಂದು ಬಳಕೆ 20.4%ಗೆ ಡೌನ್ ಆಗಿತ್ತು. ಜನವರಿಯಲ್ಲಿ ಇದ್ದಂತಹ 144 ಕೋಟಿ ಟ್ರಾನ್ಸಾಕ್ಷನ್ಸ್ಗಳು 2024ರ ನವೆಂಬರ್ನಲ್ಲಿ 114 ಕೋಟಿಗಳಿಗೆ ಡೌನ್ ಆಯಿತು ಗೊತ್ತಾ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ವಾಲೆಟ್ಸ್ ನಾವು ನೋಡಿದಾಗ ಇದರ ಒಂದು ಬಳಕೆ 42%ಗೆ ಡೌನ್ ಆಗಿದೆ. ಹಾಗೆಯೇ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ಸ್ ಅಲ್ಲೂ ಕೂಡ 48.5%ಗೆ ಡ್ರಾಪ್ ಔಟ್ ಆಗಿದೆ. ಇನ್ನು ಈ ಇಳಿಕೆಗಳನ್ನೆಲ್ಲ ನಾವು ನೋಡಿದಾಗ ರೆಗ್ಯುಲೇಟರಿ ಆಕ್ಷನ್ಸ್ ಪ್ರಮುಖವಾದ ಕಾರಣ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನ, ಸೈನಿಂಗ್ ಆಫ್.